ಕೂಲಿ ಕೆಲಸ ಮಾಡ್ಕೊಂಡಿರೋರು. ಈ 5 ದಿನಗಳ ಪೊಲೀಸ್ ಕಸ್ಟಡಿ ವೇಳೆ ಮೈಸೂರಿಗೆ ದರ್ಶನನ್ನ ಕರ್ಕೊಂಡು ಹೋಗ್ಲಾಗುತ್ತೆ ಸ್ಪಾಟ್ ಮಹಜರ್ಗೆ. ಕೊಲೆಯಾದ ನಂತರ ಏನೂ ಆಗೇ ಇಲ್ಲ, ಏನೂ ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಮೈಸೂರಿಗೆ ದರ್ಶನ್ ಹೋಗಿರ್ತಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತಷ್ಟು ಸಾಕ್ಷ್ಯ ಸಂಗ್ರಹಕ್ಕೆ ಪೊಲೀಸರು ಮುಂದಾಗಲಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಬಳಿಕ ಮೈಸೂರಿನ ರಾಡಿಸನ್ ಹೋಟೆಲ್ನಲ್ಲಿ ದರ್ಶನ್ ಉಳ್ಕೊಂಡಿದ್ರು. ಮೈಸೂರಿನಲ್ಲಿ ಹಲವು ಆರೋಪಿಗಳ ಜೊತೆ ದರ್ಶನ್ ಸಂಭಾಷಣೆ ನಡೆಸಿದ್ದಾರೆ. ಅದು ಟವರ್ ಲೊಕೇಶನ್ ಡಂಪ್ ಮಾಡಿದಾಗ ಗೊತ್ತಾಗಿದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಈ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದಾರಲ್ಲ, ಈ 5 ದಿನಗಳ ಕಾಲ ಕಸ್ಟಡಿಯ ವೇಳೆ ದರ್ಶನ್ ಅನ್ನ ಪೊಲೀಸರು ಮೈಸೂರಿಗೆ ಕರ್ಕೊಂಡು ಹೋಗಿ ಸ್ಥಳ ಮಹಜರ್ ಮಾಡ್ತಾರೆ. ಮೊದಲು ಎಲ್ಲೋದ್ರು? ಡೈರೆಕ್ಟ್ ಶೂಟಿಂಗ್ ಸ್ಪಾಟಿಗೆ ಹೋದ್ರಾ, ಇಲ್ಲ ಡೈರೆಕ್ಟ್ ರಾಡಿಸನ್ ಬ್ಲೂ ಹೋಟೆಲ್ಗೆ ಹೋದ್ರಾ, ಎಷ್ಟು ಗಂಟೆಗೆ ಹೋದ್ರು, ಯಾವ ರೂಮಲ್ಲಿ ಉಳ್ಕೊಂಡಿದ್ರು, ಆ ಜಾಗವನ್ನ ಮಹಜರ್ ಮಾಡ್ತಾರೆ. ಯಾಕಂದ್ರೆ ಮೈಸೂರಿಗೆ ರೀಚ್ ಆದ್ಮೇಲೆ ಹಲವು ಆರೋಪಿಗಳ ಜೊತೆಗೆ ದರ್ಶನ್ ಫೋನ್ ಕಾಂಟ್ಯಾಕ್ಟ್ ನಲ್ಲಿದ್ರು. ಐ ಡೋಂಟ್ ನೋ ಅವರ ಪರ್ಸನಲ್ ನಂಬರೇ ಯೂಸ್ ಮಾಡಿದ್ರ ಅಥವಾ ಅದಕ್ಕೆ ಅಂತ ಬೇರೆ ನಂಬರ್ ಇಟ್ಕೊಂಡಿದ್ರ, ಅದು ನಮಗ್ ಗೊತ್ತಿಲ್ಲ. ಅದು ಪೊಲೀಸರು ತನಿಖೆ ಮಾಡಬೇಕು. ಅದು ಪೊಲೀಸರಿಗೆ ಆಲ್ರೆಡಿ ಗೊತ್ತಾಗೂ ಇರುತ್ತೆ. ಯಾಕೆಂದ್ರೆ ಈಗ ಆಲ್ರೆಡಿ 10 ಮೊಬೈಲ್ಗಳನ್ನ ವಶಪಡಿಸ್ಕೊಂಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತಷ್ಟು ಸಾಕ್ಷ್ಯವನ್ನ ಸಂಗ್ರಹಿಸಬೇಕಾಗತ್ತೆ. ಏನೋ ಮಾಡೋದಕ್ಕೋಗಿ ಏನೋ ಆಯ್ತು ಅಂತ ಹೇಳಿದ್ರೆ ಅದು ಇದೇನೆ. ಕರ್ಸಿ ಹೆದರ್ಸೋಣ, ಅವನಿಗೆ ವಾರ್ನಿಂಗ್ ಕೊಡೋಣ ಅಂತ ಈ ಡಿ ಬಾಸ್ ಜೊತೆಗೆ ಡಿ ಗ್ಯಾಂಗ್ ಅನ್ಕೊಂಡಿದ್ರು ಅನ್ಸುತ್ತೆ. ಆದರೆ ಅದು ಏನೋ ಆಗಿ ಏನೋ ಆಯ್ತು. ಇಡೀ ಗ್ಯಾಂಗ್ನ ದರ್ಪ, ದುರಹಂಕಾರ, ದೌರ್ಜನ್ಯ ಇತ್ತಲ್ಲ, ನಾವ್ ಏನು ಮಾಡಿದ್ರು ನಡೆದು ಹೋಗುತ್ತೆ, ನಮಗೆ ಹೇಳೋರಿಲ್ಲ ಕೇಳೋರಿಲ್ಲ, ನಮ್ದೇ ಲಂಗು ಲಗಾಮಿಲ್ದೆ ಓಡ್ತಾ ಇದ್ವಲ್ಲ ಈ ಕುದುರೆಗಳು, ಈಗ ಬಹುಶಃ ಅರ್ಥ ಆಗಿರ್ಬೇಕು ನಮ್ಮ ದುರಹಂಕಾರದ ಪರಮಾವಧಿ ನಮ್ಮನ್ನ ಎಲ್ಲಿ ತಂದು ನಿಲ್ಸಿದೆ ಅಂತ.